ಎಲ್ಲರಿಗೆ ನಮಸ್ಕಾರ. ಸತತ 4 ವರ್ಷಗಳಿಂದ ಬೆದ್ರದ ಕಂಬಳ ಶೂನ್ಯ ತ್ಯಾಜ್ಯ ಮಾದರಿ ಕಂಬಳ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು, ಈ ವರ್ಷ ಕೂಡ ಇದಕ್ಕೆ ಎಲ್ಲಾ ಪೂರ್ವ ತಯಾರಿಗಳು ಸಿದ್ಧತೆಗಳು ನಡೆದಿವೆ. ಇದಕ್ಕಾಗಿ ಕಂಬಳ ಸಮಿತಿಯವರಿಗೆ, ಅದೇ ರೀತಿ ಪುರಸಭೆಯ ಅಧಿಕಾರಿಗಳಿಗೆ ಹಾಗೂ ಏಕಬಳಕೆಯ ತ್ಯಾಜ್ಯ ಉತ್ಪತ್ತಿ ಮಾಡದೆ ಪರ್ಯಾಯಗಳನ್ನ ಕಲ್ಪಿಸಿಕೊಂಡು ವ್ಯಾಪಾರ ಮಾಡುವ ಸಂಕಲ್ಪವನ್ನ ಹೊತ್ತಂತಹ ಎಲ್ಲ ವ್ಯಾಪಾರಸ್ಥರಿಗೆ ನಮ್ಮ ನಮನಗಳು ಹಾಗೂ ಅಭಿನಂದನೆಗಳು. ಸಾರ್ವಜನಿಕರಾಗಿ ನಾವು ಈ ಕಂಬಳಕ್ಕೆ ಹೇಗೆ ಸಪೋರ್ಟ್ ಮಾಡಬಹುದು ಅಂತ ಹೇಳಿದ್ರೆ, ನಾವೆಲ್ಲರೂ ಕಂಬಳದಲ್ಲಿ ಕಲ್ಲಂಗಡಿ ಹಣ್ಣನ್ನ ಖರೀದಿಸ್ತೇವೆ. ಈ ಸಂದರ್ಭದಲ್ಲಿ ನಾವು ಮನೆಯಿಂದ ಹೋಗುವಾಗ ಒಂದು ಬಟ್ಟೆಯ ಚೀಲವನ್ನ ತೆಗೆದುಕೊಂಡು ಹೋಗ್ಬೋದು. ಇದರ ಮೂಲಕ ನಾವು ಅನಗತ್ಯ ಕ್ಯಾರಿ ಬ್ಯಾಗ್ ತ್ಯಾಜ್ಯವನ್ನ ಕಡಿಮೆ ಮಾಡಬಹುದು. ಹಾಗೆ ಕಳೆದ ಬಾರಿಗಳಲ್ಲಿ ಗಮನಿಸಿದಾಗ ಸಾರ್ವಜನಿಕರು ತಿಂದಂತಹ ತಿಂಡಿ ತಿನಿಸುಗಳ ಏನು ವೇಸ್ಟ್ ಉತ್ಪತ್ತಿ ಆಗಿದೆ, ಬೌಲುಗಳಿರ್ಬೋದು, ಪ್ಲೇಟ್ ಇರ್ಬೋದು, ಐಸ್ ಕ್ರೀಮ್ ಬೌಲ್ಗಳಿರ್ಬೋದು, ಇದನ್ನೆಲ್ಲ ಅಲ್ಲಿ ರಸ್ತೆಯಲ್ಲಿ ಅಲ್ಲಲ್ಲಿ ಎಸೆದು ಹೋಗಿರೋದು ನಮ್ಗೆಲ್ರಿಗೂ ತುಂಬಾ ಬೇಜಾರದ ಸಂಗತಿ ಅಂತ ಹೇಳ್ಬೋದು. ಇದನ್ನ ನಾವು ಯಾವ ರೀತಿಯಲ್ಲಿ ಕಡಿವಾಣ ಹಾಕ್ಬೋದು ಹೇಳಿದ್ರೆ, ಪುರಸಭೆ ವತಿಯಿಂದ ರಸ್ತೆಯ 2 ಬದಿಗಳಲ್ಲಿ ಕೂಡ ಹಸಿ ಕಸ ಹಾಗೂ ಒಣ ಕಸ ಹಾಕ್ಲಿಕ್ಕೆ ಅಂತ ಹೇಳಿ ಸಪರೇಟ್ ಚೀಲಗಳ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆ ಚೀಲಗಳನ್ನ ಹುಡುಕಿಕೊಂಡು ಆ ಚೀಲಗಳಲ್ಲಿ ನಾವು ತಿಂಡಿ ತಿನಿಸುಗಳ ತ್ಯಾಜ್ಯ ಇರ್ಬೋದು ಅಥವಾ ಐಸ್ ಕ್ರೀಮ್ ರ್ಯಾಪರ್ ಇರ್ಬೋದು, ಇದನ್ನೆಲ್ಲ ಹಾಕುವುದ್ರ ಮೂಲಕ ನಮ್ಮ ಈ ಮೂಡುಬಿದಿರೆಯ ಕಂಬಳವನ್ನ ಸ್ವಚ್ಛ ಕಂಬಳ, ಗ್ರೀನ್ ಕಂಬಳ ಹಾಗೂ ಶೂನ್ಯ ತ್ಯಾಜ್ಯ ಮಾದರಿ ಕಂಬಳವಾಗಿ ಪರಿವರ್ತಿಸುತ್ತಾ ಇಡೀ ದೇಶಕ್ಕೆ ಒಂದು ಮಾದರಿ ಕಂಬಳವಾಗಿ ಮಾರ್ಪಾಡು ಮಾಡಬಹುದು ಅಂತ ಹೇಳಿ ನನ್ನ ಅನಿಸಿಕೆ. ಎಲ್ಲರೂ ಜೊತೆಗೂಡಿ ಇದಕ್ಕೆ ಪ್ರಯತ್ನಿಸೋಣ.